ಇಂದು ನಮ್ಮ ದೇಶದಲ್ಲಿ ಬಹು ಚರ್ಚಿತ ವಿಚಾರ ಅಂತಂದರೆ ಸನಾತನ ಧರ್ಮದ ಬಗ್ಗೆ. ಸನಾತನ ಧರ್ಮ ನಮ್ಮ ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮ ಹಾಗೂ ಅತ್ಯಂತ ಪ್ರಾಚೀನ ಧರ್ಮವೂ ಹೌದು, ವೈಶಿಷ್ಟ್ಯಪೂರ್ಣವಾದಂಥ ಧರ್ಮವೂ ಹೌದು. ಹಾಗೂ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲಿಯೂ ಯಾರನ್ನೂ ಕೊಚ್ಚಿ ಅಂತ ಹೇಳಿಕೆ ನೀಡುವಂತಹ ಅಥವಾ ಒಂದು ಸಾರವನ್ನು ಬಿಂಬಿಸುವಂತಹ ಧರ್ಮ ನಮ್ಮದಲ್ಲ. ನಮ್ಮ ಧರ್ಮದಲ್ಲಿ ವಸುದೈವ ಕುಟುಂಬಕಂ ಅಂತ ಹೇಳಿದ್ದಾರೆ. ಇಡೀ ಜಗತ್ತೇ ನನ್ನ ಕುಟುಂಬ ಅಂತ ತಿಳ್ಕೋಬೇಕು. ಹಾಗೆ ವಿಶ್ವ ಭ್ರಾತೃತ್ವವನ್ನು ಸಾರದಂಥ ಧರ್ಮ ಯಾವುದಾದ್ರೂ ಇದ್ದರೆ ಅದು ಕೇವಲ ಸನಾತನ ಧರ್ಮ. ಎಲ್ಲವಕ್ಕೂ ಮಿಗಿಲಾಗಿ ಈ ಜಗತ್ತಿನಲ್ಲಿ ಧರ್ಮ ಅನ್ನೋದು ಯಾವುದಾದ್ರೂ ಇದ್ದರೆ ಅದು ಕೇವಲ ಹಿಂದೂ ಧರ್ಮ ಅಥವಾ ಸನಾತನ ಧರ್ಮ ಅಂತ ಕರಿತೀವಿ. ಈ ಸ್ಟಾಲಿನ್ನ ಹೇಳಿಕೆ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಹೇಳುವಂಥವರ ಹೇಳಿಕೆ ಖಂಡಿತವಾಗಿಯೂ ಪ್ರತಿಯೊಬ್ಬ ಹಿಂದೂ ಕೂಡ ಖಂಡಿಸಬೇಕಾಗಿದೆ. ಯಾಕಂತಂದರೆ ಇದು ನಮ್ಮ ಸಮಾಜವನ್ನು ಒಡೆಯುವ, ನಮ್ಮ ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡುವಂಥ ಹೇಳಿಕೆ. ಇದನ್ನು ಕೇಂದ್ರ ಸರ್ಕಾರ ತಕ್ಷಣ ಅವನನ್ನು ಸಮಾಜಘಾತಕ ಶಕ್ತಿ ಅಂತ ಪರಿಗಣಿಸಿ ಬಂಧಿಸುವಂಥ ಕೆಲಸ ಆಗಬೇಕಾಗಿದೆ. ಯಾಕಂದರೆ ತಮಿಳುನಾಡಿನಲ್ಲಿ ಇವರ ಹೇಳಿಕೆಗೆ ಅಲ್ಲಿಯ ಮುಖ್ಯಮಂತ್ರಿ, ಹೊಸದಾಗಿ ಒಂದು ಅಧಿಕಾರವನ್ನು ತಗೊಂಡಂಥ ಮುಖ್ಯಮಂತ್ರಿ ವಿಜಯ್ ಅವರು ಕೈ ಮುಗಿದು ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಅರ್ಥ ಏನಾಗಿದೆ, ನಮ್ಮ ಸನಾತನ ಧರ್ಮವನ್ನು ನಾಶ ಮಾಡಲಿಕ್ಕೆ ಎಲ್ಲರೂ ಒಟ್ಟಾಗಿ ಕೈ ಜೋಡಿಸಿ ಕೆಲಸ ಮಾಡುವಂಥವ್ರು ಅಂತ ಅರ್ಥ ಕೊಡ್ತಾ ಇದೆ. ಹಾಗಾಗಿ ನಾವು ಹಿಂದೂಗಳು ಇವತ್ತು ಇದ್ರ ವಿರುದ್ಧ ತಿರುಗಿ ಬೀಳಬೇಕಾಗಿದೆ. ಯಾಕಂದರೆ ನಮ್ಮ ಧರ್ಮವನ್ನು ನಾವು ಉಳಿಸ್ಕೋಬೇಕು. ಈ ಒಂದು ಮಾತಿದೆ, ಮುಸ್ಲಿಂ ಧರ್ಮ ಇರಲಿ, ಮುಸ್ಲಿಂ ಮತ ಇರಲಿ ಪರಿಗಣಿಸಿ ಬಂಧಿಸುವಂಥ ಕೆಲಸ ಆಗಬೇಕಾಗಿದೆ. ಯಾಕಂದರೆ ತಮಿಳುನಾಡಿನಲ್ಲಿ ಇವರ ಹೇಳಿಕೆಗೆ ಅಲ್ಲಿಯ ಮುಖ್ಯಮಂತ್ರಿ, ಹೊಸದಾಗಿ ಒಂದು ಅಧಿಕಾರವನ್ನು ತಗೊಂಡಂಥ ಮುಖ್ಯಮಂತ್ರಿ ವಿಜಯ್ ಅವರು ಕೈ ಮುಗಿದು ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಅರ್ಥ ಏನಾಗಿದೆ, ನಮ್ಮ ಸನಾತನ ಧರ್ಮವನ್ನು ನಾಶ ಮಾಡಲಿಕ್ಕೆ ಇವರೆಲ್ಲರೂ ಒಟ್ಟಾಗಿ ಕೈ ಜೋಡಿಸಿ ಕೆಲಸ ಮಾಡುವಂಥವ್ರು ಅಂತ ಅರ್ಥ ಕೊಡ್ತಾ ಇದೆ. ಹಾಗಾಗಿ ನಾವು ಹಿಂದೂಗಳು ಇವತ್ತು ಇದ್ರ ವಿರುದ್ಧ ತಿರುಗಿ ಬೀಳಬೇಕಾಗಿದೆ. ಯಾಕಂದರೆ ನಮ್ಮ ಧರ್ಮವನ್ನು ನಾವು ಉಳಿಸ್ಕೋಬೇಕು. ಈ ಒಂದು ಮಾತಿದೆ, ಮುಸ್ಲಿಂ ಧರ್ಮ ಇರಲಿ, ಮುಸ್ಲಿಂ ಮತ ಇರಲಿ, ಕ್ರಿಶ್ಚಿಯನ್ ಮತ ಇರಲಿ, ಪ್ರತಿಯೊಂದು ಮತಗಳು, ಆ ಮತಗಳಲ್ಲಿರುವಂಥ ಒಬ್ಬನೇ ಒಬ್ಬ ವ್ಯಕ್ತಿ ಅವರ ಮತಗಳ ಬಗ್ಗೆ ಅಂದರೆ ಅವರ ಧರ್ಮದ ಬಗ್ಗೆ ಮಾತಾಡೋದಿಲ್ಲ. ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಮಾತ್ರ ನಮ್ಮ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡೋದು, ನಮ್ಮ ಧರ್ಮದ ಬಗ್ಗೆ ಮಾತಾಡುವಂಥ ಬೇಕಾದಷ್ಟು ಜನ ಸಿಗ್ತಾರೆ. ಅದರ ಮಧ್ಯದಲ್ಲಿ ನಾವು ನಮ್ಮ ಧರ್ಮವನ್ನು ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಯಾರು ಕಟ್ಟ ಅಭಿಮಾನಿಗಳಿರ್ತಾರೋ ಅವರೆಲ್ಲರೂ ಇಂದು ಈ ಒಂದು ಹೇಳಿಕೆಯನ್ನು ಖಂಡಿಸಬೇಕಾಗಿದೆ. ನಾವೆಲ್ಲರೂ ಇದ್ರ ವಿರುದ್ಧ ತಿರುಗಿಬೀಳಬೇಕಾಗಿದೆ. ನಾವು ನಮ್ಮ ತನವನ್ನು ಉಳಿಸ್ಕೊಳ್ಬೇಕು, ನಮ್ಮ ಧರ್ಮವನ್ನು ಕಾಪಾಡ್ಕೊಳ್ಬೇಕು ಅಂತಂದರೆ ನಾವು ಯಾರು ಧರ್ಮದ ಬಗ್ಗೆ ಅಭಿಮಾನಿಗಳಾಗಿದ್ದೇವೆಯೋ ಅವರೆಲ್ಲರೂ ಖಂಡಿತವಾಗಿ ಈ ಒಂದು ಹೇಳಿಕೆಯ ವಿರುದ್ಧ ಒಟ್ಟಾಗಬೇಕಾಗಿದೆ. ಇನ್ನೊಂದೇನೆ, ನಮ್ಮ ಧರ್ಮದ ವಿರುದ್ಧ ಇವತ್ತು ಬೇಕಾದಷ್ಟು ಷಡ್ಯಂತ್ರಗಳು ನಡೀತಾ ಇದ್ದಾವೆ. ನಾವು ನೋಡಿರ್ಬೋದು, ಲವ್ ಜಿಹಾದ್ ಇರ್ಬೋದು, ಲ್ಯಾಂಡ್ ಜಿಹಾದ್ ಇರ್ಬೋದು, ಸತ್ಯದಲ್ಲಿರುವಂಥ ಮತಾಂತರ ಇರ್ಬೋದು, ನಮ್ಮ ಧರ್ಮಗುರುಗಳ ಮೇಲೆ, ಧರ್ಮಪೀಠಗಳ ಮೇಲೆ, ನಮ್ಮ ಧರ್ಮಕ್ಷೇತ್ರಗಳ ಮೇಲೆ ಅಪಪ್ರಚಾರ ಮಾಡುವಂಥ, ಸುಳ್ಳು ಆಪಾದನೆ ಮಾಡುವಂಥ, ಈ ರೀತಿಯಲ್ಲಿ ಅನೇಕ ವಿಧವಾದ ಷಡ್ಯಂತ್ರಗಳು ನಡೀತಾ ಇದ್ದಾವೆ. ಇವೆಲ್ಲದರ ವಿರುದ್ಧ ನಾವು ಹಿಂದೂಗಳು ಒಟ್ಟಾಗಿ ಇದನ್ನು ವಿರೋಧಿಸಬೇಕಾಗಿದೆ. ನಮ್ಮ ಧರ್ಮವನ್ನು ಕಾಪಾಡಿಕೊಳ್ಬೇಕಾಗಿದೆ. ಸನಾತನ ಧರ್ಮಕ್ಕೆ ಜಯವಾಗಲಿ. ನಮಸ್ಕಾರ.